ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಅಶ್ವಿನಿ ಗೌಡ ಅವರು ಕಣ್ಣೀರು ಹಾಕ್ತಾಯಿದ್ದಾರೆ. ಅಂತಂದರೆ ಇದು ಏನಕ್ಕಪ್ಪ ಅಂತ ಅಂದರೆ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವ್ರಿಗೆ ಜಗಳ ಆಗಿರುತ್ತೆ. ಅದೇ ಕಾರಣಕ್ಕೋಸ್ಕರ ಈಗ ಅಶ್ವಿನಿ ಗೌಡ ಅವರು ಕಣ್ಣೀರು ಹಾಕ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಕಾಣಿಸ್ತಾ ಇದೆ. ಮೊದಲನೇದಾಗಿ ಏನಪ್ಪ ಆಗುತ್ತೆ ಅಂತ ಅಂದರೆ ಸ್ಟಾರ್ಟ್ ಆಗೋದೇ ಒಂದು ಟಾಸ್ಕಿಂದ. ಈಗ ಒಂದು ರೆಡ್ ಟೀಮ್, ಒಂದು ಬ್ಲೂ ಟೀಮ್ ಅಂತ ಮಾಡಿರ್ತಾರೆ. ಬ್ಲೂ ಟೀಮ್ ಕಡೆಯಿಂದ ಗಿಲ್ಲಿ ಅವರು ಉಸ್ತುವಾರಿ ತೊಗೊಂಡಿರ್ತಾರೆ. ಅದೇ ರೀತಿ ಅಶ್ವಿನಿ ಗೌಡ ಅವರು ರೆಡ್ ಟೀಮಿಂದ ಉಸ್ತುವಾರಿ ತೊಗೊಂಡಿರ್ತಾರೆ. ಅಂದರೆ ಟಾಸ್ಕ್ ಮಧ್ಯದಲ್ಲಿ ಏನೋ ಒಂದು ಗಲಾಟೆ ಆಗುತ್ತೆ. ಗಲಾಟೆ ಆದಂಥ ಸಮಯದಲ್ಲಿ ಇಬ್ಬರು ಕೂಡ ಮಾತಾಡ್ತಾರೆ. ಅಂತ ಅಂದರೆ ಅಶ್ವಿನಿ ಗೌಡ ಅವರು ಮಾತಾಡ್ತಾರೆ, ಜೊತೆಲಿ ಗಿಲ್ಲಿಯವರು ಮಾತಾಡ್ತಾರೆ. ಅಂದರೆ ಇಬ್ಬರಿಗೂ ಕೂಡ ಒಂದು ಸ್ವಲ್ಪ ದೊಡ್ಡದಾಗಿ ಜಗಳ ಆಗುತ್ತೆ. ಅದನ್ನು ಕೂಡ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹಾಕಿ ತಿಳಿಸಿದ್ದೀನಿ. ಅಂದರೆ ಪದೇ ಪದೇ ಅದೇ ವೀಡಿಯೋ ಹಾಕೋದು ಬೇಡ. ಅದರಿಂದಾಗಿ ಲಾಸ್ಟ್ ವೀಡಿಯೋದಲ್ಲಿ ಅದು ಜಗಳ ಆಗಿರುತ್ತೆ. ಜಗಳ ಆದಂಥ ಟೈಮಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಟಾಸ್ಕ್ ಎಲ್ಲ ಮುಗಿಯುತ್ತೆ. ಟಾಸ್ಕ್ ಎಲ್ಲ ಮುಗಿದಾದ್ಮೇಲಿಂದ ಏನು ಮಾಡ್ತಾರೆ ಅಂತ ಅಂದರೆ ಗಿಲ್ಲಿಯವರು ಆ್ಯಸ್ ಯೂಶುವಲ್ ಕಾಮಿಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಪ್ರತಿ ಸಲನವರು ಅಷ್ಟೇ ಟಾಸ್ಕ್ ಮುಗಿದ್ಮೇಲೆ ಕಾಮಿಡಿ ಸ್ಟಾರ್ಟ್ ಮಾಡ್ತಾರೆ. ಅದರಿಂದಾಗಿ ಕಾಮಿಡಿ ಟಾಸ್ಕ್ ಮಾಡಿದರೆ, ಅಂದರೆ ಟಾಸ್ಕ್ ಮುಗಿದ್ಮೇಲೆ ಕಾಮಿಡಿ ಮಾಡಿದರೆ ಆವಾಗ ಸ್ವಲ್ಪ ಹರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಶ್ವಿನಿ ಗೌಡವ್ರಿಗೆ. ಅದರಿಂದಾಗಿ ಒಳಗಡೆ ಬಂದು ಕಣ್ಣೀರು ಹಾಕ್ತಿರೋ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ. ಬನ್ನಿ ಮೊದಲನೇದಾಗಿ ಪ್ರೋಮೋ ಬಿಟ್ಟಿದ್ದಾರೆ, ಪ್ರೋಮೋನ ನೋಡ್ಕೊಬೋಣ. ಅದಾದಮೇಲೆ ಅದ್ರ ಬಗ್ಗೆ ನಾವು ಮಾತಾಡೋಣ. ನೋಡಿ, ಪ್ರೋಮೋ ಕೂಡ ಧ್ರುವ್ಗೆ ಹೇಳ್ತಾ ಇದ್ದಾರೆ ತೇಜವಾದ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಯೋಗ್ಯತೆ ಅನ್ನೋದೊಂದು ಯೂಸ್ ಮಾಡ್ಕೊಳ್ಳಿ, ಅಗೌರವ ಅನ್ನೋದೊಂದು. ಬದುಕ್ತಾ ಇರೋದೇ ನಾವು ಮರ್ಯಾದೆಗೋಸ್ಕರ. ಟೋಟಲ್ ಆಗಿ ಒಂದು 3 ಪಾಯಿಂಟ್ ಇಟ್ಟಿದ್ದಾರೆ ಇವರು. ಸೊ ಮೊದಲನೇದಾಗಿ ಏನಪ್ಪ ಅಂತ ಅಂದರೆ ಯೋಗ್ಯತೆ ಬಗ್ಗೆ ಮೊದಲು ಮಾತಾಡಿದ್ದು ಯಾರು? ಅಶ್ವಿನಿ ಗೌಡ ಅವರಿಗೆ. ಹೋಗೋ ನಿನ್ನ ಯೋಗ್ಯತೆ ನೋಡ್ಕೊ ಹೋಗೋ ಅಂತ ಹೇಳಿದ್ದು ಫಸ್ಟು ಅಶ್ವಿನಿ ಗೌಡ ಅವರೇ. ಅದರಿಂದಾಗಿ ಗಿಲ್ಲಿಯವರು ಟ್ರಿಗರ್ ಆಗಿ ನನ್ನ ಯೋಗ್ಯತೆ ಬಗ್ಗೆ ಏನು ಮಾತಾಡ್ತೀಯ, ನಿನ್ನ ಯೋಗ್ಯತೆ, ಇಲ್ಲಿ ನೀವು ಅನ್ನೋದು ಯೂಸ್ ಮಾಡಿಲ್ಲ. ಈಗ ನಿನ್ನ ಯೋಗ್ಯತೆ ನೋಡ್ಕೊ ಅನ್ನೋದು ಒಂದು ಗಿಲ್ಲಿ ಯೂಸ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಅಂತ ನಮಗೆ ಗೊತ್ತಾಗ್ತದೆ. ಏನಕ್ಕೆ ಅಂತ ಅಂದರೆ ಅವ್ರಿಗೆ ನೀನು ಅಂತಲೇ ಬಳಸ್ತಾ ಇರೋದ್ರಿಂದ ಅವರು ಕೂಡ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಅವರು ಅದೇ ಈಗ ಟಾಸ್ಕ್ ನಡೆಯುವಂಥ ಟೈಮಲ್ಲಿ ಈಗ ಕ್ಲ್ಯಾಶ್ ಆಗುತ್ತೆ. ಆಗುವಂಥ ಭರವಸೆಯಲ್ಲಿ ಇವ್ರು ಏನು ಮಾಡ್ತಾರೆ ಅಂತಂದರೆ ಅಶ್ವಿನಿ ಗೌಡ ಅವ್ರಿಗೆ ಸ್ಟಾರ್ಟಿಂಗ್ ಅವರು ಏನು ಮಾತಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗಲ್ಲ. ಸುಮ್ಮನೆ ಒಂದು ಮಾತಾಡ್ಬಿಡ್ತಾರೆ. ಅಂದರೆ ಆ ಟೆನ್ಷನಲ್ಲಿ ಅವರು ಮಾತಾಡ್ತಾರೆ. ಆ ಮಾತಾಡುವಂಥ ಸಮಯದಲ್ಲಿ ಅವರು ಫಸ್ಟು ಯೋಗ್ಯತೆ ಬಗ್ಗೆ ಮಾತಾಡೋದೇ ಅವರು. ಅದರಿಂದಾಗಿ ಗಿಲ್ಲಿಯವರು ಕೂಡ ವಾಪಸ್ ಅದು ಹೇಳಿರೋದು ತಪ್ಪೇನಲ್ಲ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಜೊತೆಲಿ ಇನ್ನೊಂದು ಅಗೌರವ. ಇವ್ರಿಗೆ ಎಲ್ಲಪ್ಪ ಗೌರವ, ಬೇರೆಯವ್ರಿಗೆ ಎಲ್ಲಿ ಗೌರವ ಕೊಡ್ತಾರೆ? ಅವ್ರು ದೊಡ್ಡವರಾಗಲಿ ಚಿಕ್ಕವರಾಗಲಿ ಅದು ಸೆಕೆಂಡ್ರಿ ಬಿಟ್ಬಿಡಿ. ಬಿಗ್ ಬಾಸ್ ಮನೆಗೆ ಬಂದಮೇಲೆ ಎಲ್ಲರೂ ಕೂಡ ಒಂದು ಕಂಟೆಸ್ಟೆಂಟ್ ಅಲ್ವಾ. ಎಲ್ಲರಿಗೂ ಈಗ ಚಿಕ್ಕವರಾಗಲಿ, ಈಗ 20 ವರ್ಷದವರೇ ಹೋಗಲಿ, ಬಟ್ ಅವ್ರಿಗೂ ಕೂಡ ಇವರು ಗೌರವ ಕೊಡಲೇಬೇಕು. ಗೌರವ ಕೊಟ್ಟರೆ ಮತ್ತಿಲ್ಲಿ ಗೌರವ ವಾಪಸ್ ಬರೋದು. ಅಗೌರವ ತೋರಿಸ್ತಾ ಇದ್ದಾರೆ ಅಂತ ಅಂದರೆ ಇವ್ರು ಯಾರಿಗೆ ಗೌರವ ಕೊಡ್ತಾ ಇದ್ದಾರೆ? ಪ್ರತಿಯೊಬ್ಬರು ಯಾರ ಜೊತೆಗಾರು ಜಗಳ ಆಡಲಿ, ಫಾರ್ ಎಕ್ಸಾಂಪಲ್ ರಕ್ಷಿತನ ಜೊತೆ ಜಗಳ ಆಡಿದ್ರು, ಕಾವ್ಯ ಜೊತೆ ಜಗಳ ಆಡಿದ್ರು, ಅವಾಗೆಲ್ಲ ಏನು ಗೌರವ ಕೊಟ್ಟು ಮಾತಾಡಿದ್ರೆ ಇವರು? ಎಲ್ಲರೂ ಕೂಡ ಹೋಗು ಬಾ, ಏನು ಮಾಡ್ಕೊಳ್ತೀಯ, ಈ ಥರನೇ ಮಾತಾಡಿದ್ರು. ಅದರಿಂದಾಗಿ ಜೊತೆಲಿ ಏನಪ್ಪ ಅಂತಂದರೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಇನ್ನೂ ಒಂದು ರೀತಿನವರು ಮಾತಾಡ್ಕೊಂಡ್ರು. ಅಂತ ಅಂದರೆ ಈಗ ಎಸ್ ಕ್ಯಾಟಗರಿಯಿಂದ ಬಂದಿರೋದು ನೀವು, ಇದೆಲ್ಲ ಮಾತಾಡೋರು. ಇದೆಲ್ಲ ಏನು ಗೌರವ ಕೊಡೋದ? ಇದೇನು ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ನೀವೊಬ್ರಿಗೆ ಗೌರವ ಕೊಟ್ಟರೆ ನಿಮಗೆ ಗೌರವ ಆಟೋಮೆಟಿಕ್ಕಾಗಿ ಬರುತ್ತೆ. ಅದೇನು ತಗೊಳ್ಳೋ ಅಂಥದ್ದಲ್ಲ. ನೀವೊಬ್ರಿಗೆ ಅಲ್ಲಿ ಗೌರವಿಸಿ ಮಾತಾಡ್ತಾ ಇದ್ದೀರಾ ಅಂತಂದರೆ ನಿಮಗೂ ಆಟೋಮೆಟಿಕ್ಕಾಗಿ ಅವರು ಗೌರವ ಕೊಡ್ತಾರೆ. ಯಾರು ಕೂಡ ಅಲ್ಲಿ ಏಕವಚನದಲ್ಲಿ ಮಾತಾಡಲ್ಲ. ಬಟ್ ನೀವು ಪ್ರತಿಯೊಬ್ಬರಿಗೂ ನಾನು ದೊಡ್ಡವರು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ನೀವು ಪ್ರತಿಯೊಬ್ಬರಿಗೂ ನೀವು ಮರ್ಯಾದೆ ಕೊಡ್ದಲೇ ಮಾತಾಡ್ತೀರಾ ಅಂತ ಅಂದರೆ ಸೊ ಎಲ್ಲರೂ ಕೂಡ ಅಷ್ಟೇ. ಅವಾಗ ನಿಮಗೂ ಕೂಡ ಯಾರು ಕೂಡ ಮರ್ಯಾದೆ ಕೊಡ್ದಲೇ ಅಗೌರವವಾಗಿ ಮಾತಾಡ್ತಾರೆ. ಇದು ಮೇನ್ ಸ್ಟಾರ್ಟ್ ಮಾಡಿರೋದು ಯಾರು ಅಂತ ಅಂದರೆ ನೀವೇ, ಅಶ್ವಿನಿ ಗೌಡ ಅವರೇ ಫಸ್ಟು ಸ್ಟಾರ್ಟ್ ಮಾಡೋದು. ಈಗ ಅಶ್ವಿನಿ ಗೌಡ ಅವರೇ ಸ್ಟಾರ್ಟ್ ಮಾಡಿರೋದ್ರಿಂದ ಎಲ್ಲರಿಗೂ ಕೂಡ ಈಗ ಒಂದು ಕಾಮನ್ ಆಗೋಗ್ಬಿಟ್ಟಿದೆ. ಅದು ಗೌರವ ಕೊಡ್ದಲೇ ಮಾತಾಡೋದು ಒಂದು ಕಾಮನ್ ಆಗೋಗ್ಬಿಟ್ಟಿದೆ. ಅದರಿಂದಾಗಿ ಒಂದು ಸಲ ಸರಿ, ಎರಡನೇ ಸರಿ, ಬಟ್ ಪ್ರತಿ ಸಲ ನೀವು ಯಾರ ಮೇಲೆ ಜಗಳ ಆದರೂ ಕೂಡ ಇವರು ಮಾತ್ರ ಗೌರವ ಕೊಡ್ದಲೇ ಮಾತಾಡಲ್ಲ. ಅದರಿಂದಾಗಿ ಇವ್ರು ಮಾತ್ರ ಏನಕ್ಕೆ ಅಂದ್ಕೊಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನನಗೆ ಮಾತ್ರ ಗೌರವ ಕೊಡಬೇಕು, ನನಗೆ ಮಾತ್ರ ಏನು ಗೌರವ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಮೇ ಬಿ ಬಿಗ್ ಬಾಸ್ನ ರಾಜ ಮಾತೆ ಇವರು. ಅದರಿಂದಾಗಿ ಇವ್ರಿಗೆ ಮಾತ್ರ ಗೌರವ ಕೊಡಬೇಕು, ಇವ್ರು ಮಾತ್ರ ಯಾರಿಗೂ ಬೇರೆಯವರಿಗೆ ಗೌರವ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಜೊತೆಲಿ ಇನ್ನೊಂದು ಏನಪ್ಪ ಅಂತ ಅಂದರೆ ಜಾಸ್ತಿ ಎಲ್ಲರಿಗಿಂತ ಜಾಸ್ತಿ ಗೌರವ ಕೊಡದಲ್ಲೇ ಮಾತಾಡ್ತಿರೋದು ಅಶ್ವಿನಿ ಗೌಡ ಅವರೇ. ನೀವು ಫಸ್ಟಿಂದ ನೋಡ್ಕೊಂಬಂದ್ರು ಅಷ್ಟೇ. ನೀವು ಸ್ಟಾರ್ಟಿಂಗಲ್ಲೇ ಸ್ಟಾರ್ಟ್ ಮಾಡಿದ್ರು. ಈಗ ಯಾವುದೋ ಒಂದು ವಾರದ ಮುಂಚೆ ಮಾತ್ರ ಇವಾಗ ಒಂದು ಸ್ವಲ್ಪ ಸೈಲೆಂಟ್ ಆಗಿರೋ. ಬಟ್ ಇವ್ರು ಹಂಗೆ ಮಾಡಿಬಿಟ್ಟು ಇವಾಗ ಕಣ್ಣೀರು ಆಗ್ತಿದ್ದಂಗೆ ಇವರು ಒಳ್ಳೆಯವ್ರ ರೀತಿ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು ಅನಿಸುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಅಂತಂದರೆ ಮನೆ ಒಳಗಡೆ ಎಲ್ಲ ಏನು ಅನಿಸುತ್ತೆ ಅಂತಂದರೆ ಈ ಥರ ಮಾಡ್ತಾಯಿದ್ದಾರೆ, ನನಗೆ ಹರ್ಟ್ ಆಗೋಯ್ತು, ಅದರಿಂದಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ನೋಡೋಣ ಎಷ್ಟು ದಿವಸವರೆಗೂ ನಡೆಯುತ್ತೆ ಇದು ಅಂತ ಹೇಳ್ಬಿಟ್ಟು ನಾನಂತೂ ನೋಡ್ಬೇಕಾದ್ರೆ. ಇನ್ನೊಂದು ಏನು ಅಂತಂದರೆ ಅಶ್ವಿನಿ ಗೌಡ ಅವರು ಆಚೆಗಡೆ ಬ್ಯಾಕ್ಗ್ರೌಂಡಲ್ಲಿ ತುಂಬ ಸಖತ್ತಾಗಿದ್ದಾರೆ. ಅಂತಂದರೆ ಬಿಗ್ ಬಾಸ್ ಮನೆಯಿಂದ ಆಚೆ ತುಂಬ ಒಳ್ಳೆ ಬ್ಯಾಕ್ಗ್ರೌಂಡ್ ಇಟ್ಕೊಂಡಿದ್ದಾರೆ. ಒಳ್ಳೆ ಅಮೌಂಟು ಎಲ್ಲ ಈ ಥರ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ವೆಲ್ ಸೆಟಲ್ಡ್ ಆಗಿದ್ದಾರೆ. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಇಲ್ಲಿ ಆಚೆ ಕಡೆ ಯಾರು ಏನೇ ಅಂತ ಅಂದ್ರೂ ಕೂಡ ಅವ್ರಿಗೆ ಮರ್ಯಾದೆ ಕೊಟ್ಟೇ ಕೊಡ್ತಾರೆ. ಏನಕ್ಕೆ ಅಂತ ಅಂದರೆ
ಗೊತ್ತಾಗುತ್ತೆ ನಿಮಗೆ ಏನಕ್ಕೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಬಟ್ ಬಿಗ್ ಬಾಸ್ ಮನೇಲಿ ಇಲ್ಲಿ ಯಾವುದೇ ಆದಂಥ ದುಡ್ಡು ಕಾಸು ಏನೂ ಇಲ್ಲ. ಎಲ್ಲರೂ ಕೂಡ ಇಲ್ಲಿ ಒಂದೇ, ಬಿಗ್ ಬಾಸ್ ಮನೇಲಿ ಇರುವಂಥ ಎಲ್ಲ ಕಂಟೆಸ್ಟೆಂಟು ಕೂಡ ಒಂದೇ ಆಗಿರೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಎಲ್ಲರೂ ಕೂಡ ಒಂದೇ. ಅಲ್ಲಿ ನೀವು ಗೌರವ ಕೊಟ್ರೇ ಅವರು ಕೂಡ ಗೌರವ ಕೊಡೋದು. ಇದೊಂದು ಈಗ ಸುದೀಪ್ ಸರ್ ಏನು ಬರ್ತಾರೋ ಅವರು ಇದನ್ನು ಹೇಳಲೇಬೇಕು. ಸೊ ಫಸ್ಟು ನೀವು ಗೌರವ ಕೊಡ್ರಿ ಎಲ್ಲರಿಗೂ, ಆಮೇಲೆ ಆಟೋಮೆಟಿಕ್ಕಾಗಿ ನಿಮಗೂ ಕೂಡ ಗೌರವ ಬರುತ್ತೆ ಅನ್ನೋದು ಒಂದು ತಿಳಿಸ್ಕೊಡ್ಬೇಕು ಸುದೀಪ್ ಸರ್ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ ಇದು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೇನೆ. ಬೈ ಗೈಸ್.